ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಹಸು ಕೆಚ್ಚಲು ಕೊಯ್ದ ಪ್ರಕರಣ ಬೆಳಕಿಗೆ ಬಂದಿದೆ. ರಾಜ್ಯ ಸರ್ಕಾರದಿಂದ ಕಾಟಾಚಾರದ ಕ್ರಮ ಅಂತೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೊಂದು ಹೀನ ಕೃತ್ಯ, ಜಿಹಾದಿಗಳು ಮಾಡಿದ್ದಾರೆ, ರಾಜ್ಯ ಸರ್ಕಾರದಿಂದ ಕಾಟಾಚಾರದ ಕ್ರಮ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ. ಇದೊಂದು ಹೀನ ಕೃತ್ಯ, ಜಿಹಾದಿಗಳು ಮಾಡಿದ್ದಾರೆ, ಸಂಕ್ರಾಂತಿ ಹಬ್ಬದ ವೇಳೆ ಮನಸ್ಸಿಗೆ ಘಾಸಿಯಾಗುವಂತ ಘಟನೆ ಇದು. ಪೊಲೀಸ್ ಇಲಾಖೆ ಕಾಟಾಚಾರಕ್ಕೆ ಆರೋಪಿಯೊಬ್ಬನನ್ನ ಬಂಧಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಸುಗಳನ್ನ ಇವತ್ತು ಕತ್ತರಿಸಾಕಿರೋದು ನೇರವಾಗಿ ಇದು ಲಿಂಕ್ ಇರೋ ಅಂಥದ್ದು. ಅದನ್ನು ಬಿಟ್ಟು ಜಮೀರ್ ಅಹಮದ್ ಹೋಗಿ ನಾನು ಹಸು ಕೊಡಿಸ್ಬಿಡ್ತೀನಿ ಅಂದರೆ ಏನು ಉಪಯೋಗ ಆಗಲ್ಲ. ನಾನು ನೆನ್ನೆನೇ ಕರ್ಣ ಅವ್ರಿಗೆ ಕೇಳಿದೆ, ಯಾರು ನೊಂದಿದ್ದಾರೆ ಮತ್ತು ಹಸುವಿನ ಮಾಲೀಕ ಇದೆ ಅಂತ ಕೇಳಿದೆ. ನಾನು 1 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡ್ತೀನಿ ಅಂದಾಗ ಹಣ ನನಗೆ ಪರಿಹಾರಕ್ಕಿಂತ ಮುಖ್ಯವಾಗಿ ನನಗೆ ನ್ಯಾಯ ಸಿಗಬೇಕು ಅನ್ನೋ ಮಾತನ್ನು ಹೇಳಿದೆ. ಹಸು ಕೊಡಿಸೋದ್ರಿಂದ ನ್ಯಾಯ ಸಿಗಲ್ಲ, ಹಸುನ ನಾವೇ ಕೊಡಿಸ್ತೀವಿ. ಅಷ್ಟು ಏನು ದರಿದ್ರ ಅಲ್ಲ ಈ ಸಮಾಜ. ಆದರೆ ಇಲ್ಲಿ ಅವನ್ನ ಏಕಾಏಕಿ ತಗೊಂಡೋಗಿ ಅವನ್ನ ಜೈಲಿಗೆ ಬಿಟ್ಟಿರೋದು ನೋಡಿದ್ರೆ ನೀವು ಏನು ಹಂಗಾರೆ ಎನ್ಕ್ವೈರಿ ಏನು ಮಾಡ್ತಾ ಇದ್ದೀರ? ಅಂದರೆ ಕಾಂಗ್ರೆಸ್ ಅವರು ಈ ಮುಸ್ಲಿಮಾನ್ ಓಲೈಕೆಯನ್ನು ಬಿಡೋವರೆಗೂ ನಮ್ಮ ರಾಜ್ಯಕ್ಕೆ ನೆಮ್ಮದಿ ಶಾಂತಿ ಸಾಧ್ಯನೇ ಇಲ್ಲ. ಆದ್ದರಿಂದ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ, ಇದರ ಬಗ್ಗೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಹಸುಗಳನ್ನು ಇವತ್ತು ಕತ್ತರಿಸಾಕಿರೋದು ನೇರವಾಗಿ ಇದು ಲಿಂಕ್ ಇರೋ ಅಂಥದ್ದು. ಅದನ್ನು ಬಿಟ್ಟು ಜಮೀರ್ ಅಹಮದ್ ಹೋಗಿ ನಾನು ಹಸು ಆರ್ ಅಶೋಕ್ ಅವರು ಮೊನ್ನೆ ಏನು ಹಸುಗಳ ಕೆಚ್ಚಲಿಗೆ ಕತ್ತರಿ ಹಾಕಿ ಅದನ್ನು ಕತ್ತರಿಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆಯಿತು. ಆ ವಿಚಾರದಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಕಾಟಾಚಾರಕ್ಕೆ ಅವನನ್ನು ಜೈಲಿನಲ್ಲಿ ಕೂರಿಸಿದ್ದಾರೆ. ಆದರೆ ಇದು ಯಾವ ರೀತಿ ವಿಚಾರಣೆ ಮಾಡಿದ್ರು, ಏನು ಮಾಡಿದ್ರು ಅಂತ ಏನಾದರೂ ಇದೆಯಾ? ಯಾವುದೂ ಕೂಡ ಇಲ್ಲ. ಕಾಟಾಚಾರಕ್ಕೆ ಈ ರೀತಿ ಮಾಡೋದಾದರೆ ಹೆಂಗೆ? ಇದೊಂದು ರೀತಿ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂಥ ಬೆಳವಣಿಗೆ ಆಗತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋವರೆಗೂ ಕೂಡ ಈ ಮುಸಲ್ಮಾನರ ಈ ದಬ್ಬಾಳಿಕೆ ನಿಲ್ಲೋದಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲಿವರೆಗೂ ಓಲೈಕೆ ರಾಜಕಾರಣ ಮಾಡುತ್ತೋ ಅಲ್ಲಿವರೆಗೂ ಕೂಡ ಇಂಥ ಕಷ್ಟಗಳು ನಮಗೆ ಮರುಕಳಿಸುವಂತೆ ಕಾಣ್ತಾ ಇದೆ. ಏನು ಕಠಿಣ ಕ್ರಮ ತಗೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಈಗ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಮಾಡಿದ್ದಾರೆ.